ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಶ್ರೀ ಎಸ್ ಎನ್ ಎಸ್ ಕಿಚನ್. ನಾನು ಸೌಮ್ಯ. ಇವತ್ತು ನಾನು ಮಟನ್ ಗ್ರೇವಿ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ಮಂಗಳೂರು ಸ್ಟೈಲಲ್ಲಿ ಮಟನ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನೊಂದು ಕುಕ್ಕರ್ ತಗೊಂಡಿದ್ದೇನೆ. ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ತುಪ್ಪ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಒಳ್ಳೆ ರೀತಿ ಫ್ರೈ ಮಾಡಬೇಕು. ಇದನ್ನು ನೋಡಿ, ಈ ರೀತಿ ಬ್ರೌನ್ ಕಲರ್ ಬರಬೇಕು. ನೆಕ್ಸ್ಟ್ ಇದಕ್ಕೆ ನಾನೀಗ ಜಿಂಜರ್ ಕಟ್ ಮಾಡಿದ್ದು ಹಾಕ್ತಾ ಇದ್ದೇನೆ, 1 ಇಂಚಷ್ಟು ಜಿಂಜರ್. ನೆಕ್ಸ್ಟ್ ಕಾಯಿ ಮೆಣಸು 2 ಕಟ್ ಮಾಡಿದ್ದು. ನೆಕ್ಸ್ಟ್ ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು. ನೆಕ್ಸ್ಟ್ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಒಂದು ಟೊಮೆಟೊ ಹಾಕ್ತಾ ಇದ್ದೇನೆ ಕಟ್ ಮಾಡಿದ್ದು, ಸ್ವಲ್ಪ ಕರಿಬೇವು ಸೊಪ್ಪು. ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ಮಟನ್ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 1 kg ಮಟನ್ ಕ್ಲೀನ್ ಮಾಡಿದ್ದು ತಗೊಂಡಿದ್ದೇನೆ. ನೋಡಿ, ಈ ರೀತಿ ಕಟ್ ಮಾಡಿದ್ದು ಸಣ್ಣ ಸಣ್ಣಕ್ಕೆ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್. ಇದಕ್ಕೆ ಸ್ವಲ್ಪ ಅರಶಿನ ಜಾಸ್ತಿ ಹಾಕಬೇಕು. ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇಲ್ಲಿ 2 ಪೊಟ್ಯಾಟೊ ಹಾಕ್ತಾ ಇದ್ದೇನೆ ಕಟ್ ಮಾಡಿದ್ದು. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಲಿಂಬೆ ರಸ ಆ್ಯಡ್ ಮಾಡ್ತಾ ಇದ್ದೇನೆ. ಇಷ್ಟನ್ನೆಲ್ಲ ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ನಂತರ ಕುಕ್ಕರ್ ಇದು ಮುಚ್ಚಾಳು ಮುಚ್ಚಿ ಒಂದು 7ರಿಂದ 8 ವಿಷಲ್ ತನಕ ತೆಗಿಬೇಕು. ಇದಕ್ಕೆ ಮಟನ್ ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗ್ತದಲ್ಲ, ಹಾಗಾಗಿ 7ರಿಂದ 8 ವಿಷಲ್ ಬೇಕಾಗ್ತದೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಅದು ಬಿಸಿ ಆದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 4 ಲವಂಗ, 4 ಏಲಕ್ಕಿ, 2 ಚಕ್ಕೆ, 1/4 ಚಮಚದಷ್ಟು ಸೋಂಪು, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್, ಕಾಳುಮೆಣಸು, ನಂತರ ಸ್ವಲ್ಪ ಕರಿಬೇವು ಸೊಪ್ಪು. ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ನೆಕ್ಸ್ಟ್ ಇದಕ್ಕೆ ಮೆಣಸು ಆ್ಯಡ್ ಮಾಡ್ತಿದ್ದೇನೆ. ಇಲ್ಲಿ ನಾನು ಬ್ಯಾಡಗಿ ಚಿಲ್ಲಿ 18 ತಗೊಂಡಿದ್ದೇನೆ, ಗಿಡ್ಡ ಮೆಣಸು 14. ಇದನ್ನು ಹಾಕಿ ಸ್ವಲ್ಪ ಇದು ಫ್ರೈ ಮಾಡಬೇಕು. ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಮೆಣಸು. ಅಲ್ಲಿ ನೋಡಿ, ಈ ಥರ ಕ್ರಿಸ್ಪಿ ಆಗಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಇಷ್ಟಾದರೆ ಸಾಕು. ಇದನ್ನೊಂದು ಪ್ಲೇಟಿಗೆ ತೆಗೆದಿಡ್ತೇನೆ. ನಂತರ ಅದೇ ಪ್ಯಾನಿಗೆ ಕೊಕೊನಟ್ ಆಯಿಲ್ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿದ 1 ಈರುಳ್ಳಿ ಹಾಕ್ತಾ ಇದ್ದೇನೆ, ದೊಡ್ಡ ಈರುಳ್ಳಿ. ಸಣ್ಣದಾದರೆ 2 ಹಾಕಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ 2 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ತೆಂಗಿನ ತುರಿ ಸ್ವಲ್ಪ ಪರಿಮಳ ಬರ್ತದೆ ಅಲ್ಲಿ ತನಕ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಇದರದು. ನೋಡಿ, ಇಷ್ಟ ಆದರೆ ಸಾಕಿದು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಅದಕ್ಕೀಗ ಸ್ವಲ್ಪ ಕ್ಯಾಶ್ಯೂ ನಟ್ ಆ್ಯಡ್ ಮಾಡ್ತಾ ಇದ್ದೇನೆ, ಒಂದು 10 ಗ್ರಾಮ್ ಅಷ್ಟು. ನಂತರ ಇದು ಪೂರ್ತಿ ತಣ್ಣಗೆ ಆಗಬೇಕು. ಇದರ ಜೊತೆಗೆ ನಾನು ಫ್ರೈ ಮಾಡಿದ ಸ್ಪೈಸಸನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೇನೆ, ಎಲ್ಲ ತಣ್ಣಗಾಗಲಿ. ನೆಕ್ಸ್ಟ್ ಇಲ್ಲಿ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ನಾನು 2 ಕಪ್ ಅಷ್ಟು ತೆಂಗಿನ ತುರಿ ಹಾಕಿ, ಇದು ತೆಂಗಿನ ತುರಿದು ಹಾಲು ತೆಗಿಲಿಕ್ಕಿದೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ಪೇಸ್ಟ್ ಮಾಡಿ ನಂತರ ಹಾಲು ತೆಗಿಬೇಕು. ನೋಡಿ, ಈ ಥರ ಬಂದಿದೆ. ನೆಕ್ಸ್ಟ್ ಅದೇ ಜಾರಿಗೆ ನಾನು ಫ್ರೈ ಮಾಡಿದ ಕೋಕೋನಟ್ ಮತ್ತು ಸ್ಪೈಸಸ್ ಉಂಟಲ್ಲ, ಅದನ್ನೆಲ್ಲ ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದಕ್ಕೀಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ನಾನು ಬೆಳ್ಳುಳ್ಳಿ ಹಾಕಲಿಲ್ಲ ಆಗ. ಒಂದು 7ರಿಂದ 8 ಬೆಳ್ಳುಳ್ಳಿ ಹಾಕಿ ನೈಸಾಗಿ ಪೇಸ್ಟ್ ಮಾಡಬೇಕು. ಗ್ರೈಂಡರಲ್ಲಿ ಕೂಡ ಹಾಕ್ಬೋದು ಇದನ್ನು. ಕುಕ್ಕರ್ ತಣ್ಣಗೆ ಆದ ನಂತರ ಮುಚ್ಚಾಳು ತೆಗೆದಿದ್ದೇನೆ. 7ರಿಂದ 8 ವಿಷಲ್ ಆಯ್ತಿದು. ಮಟನ್ ಸಾಫ್ಟ್ ಆಗಿದೆ. ಸೈಡಲ್ಲಿ ಇಡುವ. ಇಲ್ಲಿ ನಾನೊಂದು ಬೇರೆ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಮಸಾಲ ಹಾಕ್ತಾ ಇದ್ದೇನೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಉಂಟಿದ್ದು. ನೆಕ್ಸ್ಟ್ ಇದಕ್ಕೆ ತೆಂಗಿನ ಹಾಲು ಕೂಡ ಹಾಕಿದ್ದೇನೆ. ನಂತರ ಬಾಯ್ಲ್ ಆದ ಮಟನ್ ಕೂಡ ಹಾಕುವ. ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ಇದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು ಮಿಕ್ಸ್ ಮಾಡುವಾಗ. ಜಾಸ್ತಿ ತೆಳು ಕೂಡ ಆಗಬಾರ್ದು ಇದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ. ಇದು ಒಳ್ಳೆ ರೀತಿ ಕುದಿ ಬರಬೇಕು. ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಮೀಡಿಯಮಲ್ಲಿ ಇಡಿ. ಮುಚ್ಚಾಳೆ ಮುಚ್ಚಿ ಒಂದು 5ರಿಂದ 7 ನಿಮಿಷ ತನಕ ಕುದಿ ಬರಲಿ ಇದು. ನೋಡಿ, ಈಗ ಒಳ್ಳೆ ರೀತಿ ಕುದಿ ಬಂದಿದೆ. ಮಟನ್ ಗ್ರೇವಿ ಒಳ್ಳೆ ಪರಿಮಳ ಬರ್ತಾ ಉಂಟು. ನೋಡಿ, ಈ ಥರ ಆಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ನಮ್ಮದು ಮಟನ್ ಗ್ರೇವಿ ರೆಡಿ ಆಯಿತು. ನೋಡಿ, ಒಳ್ಳೆ ರೀತಿ ಬಂದಿದೆ. ಇದು ಅನ್ನಕ್ಕೆ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್. ಇದು ಸೂಪರ್ ಆಗಿರ್ತದೆ. ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಟನ್ ಗ್ರೇವಿ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರ್ತದೆ. ನಂತರ ಕಮೆಂಟ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಫ್ರೆಂಡ್ಸ್, ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.
ಆಮೇಲೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತಷ್ಟು ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.